ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯನಾಡಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಪಂಚಮಿ ದಾಮಿನಿ ಹತ್ರ ಬಂದ್ಬಿಟ್ಟು ಕೊಡಿ ಟ್ಯಾಬ್ಲೆಟು, ನಾನು ಅಮ್ಮಂಗೆ ಕೊಡ್ತೀನಿ ಅಂತ ಹೇಳ್ತೀನಿ. ನಿನಗೆ ಗೊತ್ತಾಗಲ್ಲ ಸುಮ್ಮನಿರಮ್ಮ, ಟ್ಯಾಬ್ಲೆಟ್ ಎಲ್ಲ ನಾನೇ ಇಟ್ಕೊಂಡಿದ್ದೀನಿ, ಅಕ್ಕಂಗೆ ಟೈಮ್ ಟು ಟೈಮ್ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಎಷ್ಟು ಕೇಳಿದ್ರಿಗೂ ಸಹ ಪಂಚಮಿ ಅವಳು ಕೊಡೋದೇ ಇಲ್ಲ, ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆಗ ಪಂಚಮಿಗೆ ಸ್ವಲ್ಪ ಡೌಟ್ ಬರುತ್ತೆ, ಯಾಕೆ ಕೊಡ್ತಾ ಇಲ್ಲ ಇವರು ಅಂತ. ಅದೇ ಟೈಮ್ಗೆ ಪ್ರೇಮಂಗೆ ಕಾಲ್ ಮಾಡ್ತಾಳೆ ಬಂದ್ಬಿಟ್ಟು. ಯಾಕೆ ಚೆನ್ನಾಗಿದೆಯಾ, ಊಟ ಆಯ್ತಾ ಅಂತ ಎಲ್ಲ ವಿಚಾರಿಸ್ತಾಳೆ ಪಂಚಮಿ. ಯಾಕೆ ಇಷ್ಟೊಂದು ಡಲಾಗಿದೆಯಾ ಅಂತ ಕೇಳಿದಾಗ, ಅದು ಅಮ್ಮಗೆ ಮಾತ್ರೆನ ದಾಮಿನಿ ಅಮ್ಮನೇ ಕೊಡೋಕೋದ್ರು, ನಾನು ಕೇಳಿದ್ರು ಕೊಡಲಿಲ್ಲ. ಅವರು ಯಾವುದೋ ಬೇರೆ ಬೇರೆ ಟ್ಯಾಬ್ಲೆಟ್ನ ಕೊಡ್ತಾ ಇದ್ದಾರೆ, ಅವರು ಡ್ರಾಯರ್ ಒಳಗೆ ಇಟ್ಕೊಂಡಿದ್ದಾರೆ. ಅವ್ರ ಮೇಲೆ ನನಗೆ ಯಾಕೋ ಡೌಟ್ ಬರ್ತಿದೆ, ಅವ್ರ ವರ್ತನೆ ನೋಡಿ ಅಂತ ಹೇಳ್ತಾರೆ. ಹೌದಾ, ದಾಮಿನಿ ಅಮ್ಮ ಆ ಥರ ಮಾಡ್ತಿದ್ದಾರಾ? ಹೌದು ಅದಕ್ಕೆ ಅಂತ ಅವಳು ಮೂಗು ಭಾಷೆಯಲ್ಲಿ ಹೇಳ್ತಿರ್ತಾರೆ. ಸರಿ ಆಯಿತು, ನೀನು ಯಾವುದಕ್ಕೂ ದಾಮಿನಿ ಮೇಲೆ ಒಂದು ಕಣ್ಣಿಟ್ಟಿರು ಆಯಿತಾ, ಅವ್ರೇನೋ ಬೇರೆ ಕೆಲಸ ಮಾಡ್ತಿದ್ದಾರೆ ಅನಿಸುತ್ತೆ, ಎಲ್ಲಾದರೂ ಸಿಕ್ಕಾಕೋತಾರೆ ಅಂತ ಹೇಳ್ತಾರೆ. ಆದರೆ ನೀನು ಹುಷಾರಾಗಿರು ಆಯಿತಾ, ಅವರು ಭಾರಿ ಡೇಂಜರಸ್ ಅನಿಸುತ್ತೆ. ನೋಡೋಕ್ಕೆ ಅವ್ರು ಸೈಲೆಂಟಾಗಿರ್ಬೋದು, ಆದರೆ ಹತ್ಯೆ ವಿಷಯದಲ್ಲಿ ಬೇಕು ಅಂತ ಅವ್ರು ಏನೋ ಮಾಡ್ತಾ ಇದ್ದಾರೆ. ನೀನು ಸ್ವಲ್ಪ ಹುಷಾರಾಗಿದ್ದು ದಾಮಿನಿ ಅಮ್ಮನ ಹುಷಾರಾಗಿ ನೀನು ಅವ್ರನ್ನ ನಿಗಾ ವಹಿಸು, ಗೊತ್ತಾಯ್ತಾ? ಏನೇ ಇದ್ರೂ ಕೂಡ ನನಗೆ ಅವಾಗವಾಗ ಫೋನ್ ಮಾಡಿ ನೀನು ನನಗೆ ಹೇಳ್ತಾ ಇರು ಅಂತ ಪ್ರೇಮ ಪಂಚಮಿಗೆ ಹೇಳ್ತಿರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಇದಿಷ್ಟು ನಾಡಿನ ಸಂಚಿಕೆ. ಆದರೆ ಪ್ರೇಮಂಗೆ ಮಾತ್ರ ಸ್ವಲ್ಪ ಡೌಟ್ ಬರುತ್ತೆ, ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ವಲ್ಲ ಅಂತ. ಇನ್ನೊಂದು ಕಡೆ ಪ್ರೇಮ ಊರವರು ಬಂದು ಎಲ್ಲರೂ ಕೂಡ ದುಡ್ಡು ಕೊಡ್ತಾ ಇರ್ತಾರೆ. ನೀವೆಲ್ಲರೂ ಕೂಡ ನನಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿದ್ಯಪ್ಪ, ನಿಮ್ಮ ಕಷ್ಟದಲ್ಲಿ ನಾವು ಆಗಲಿಲ್ಲ ಅಂದರೆ ನಾವು ಮನುಷ್ಯತ್ವ ಆಯ್ತೀವ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಬಂದು ಸಹಾಯನ ಮಾಡ್ತಿರ್ತಾರೆ. ಯಾವುದೇ ಕಾರಣಕ್ಕೂ ನೀವು ಮುಜುಗರ ಮಾಡ್ಕೋಬೇಡಿ ಆಯಿತಾ, ಕಷ್ಟದಲ್ಲಿದ್ದಾಗ ನಾವಿದ್ದೀವಿ, ನಿಮ್ಮ ಜೊತೆ ಕೈ ನಿಲ್ತೀವಿ, ನಾವು ತಿನ್ನೋದ್ರಲ್ಲೇ ನಿಮಗೂ ಸ್ವಲ್ಪ ಕೊಟ್ಟು ನೀವು ಚೆನ್ನಾಗಿರಿ ಅಂತ ಬಯಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಂದ್ಬಿಟ್ಟು ದುಡ್ಡನ್ನ ಕೊಡ್ತಿರ್ತಾರೆ. ಪ್ರೇಮನ ಕೊಯ್ಲು ದುಡ್ಡನ್ನ ಕೊಡ್ತಿರ್ತಾರೆ. ಆಗ ಪ್ರೇಮ ಅದು ಅಂತ ಹೇಳ್ತಾರೆ, ಏನು ಮಾತಾಡ್ಬಿಡಾರ ಆಯಿತಾ, ನೀನು ಮಾಡಿದಂತಹ ಸಹಾಯ ನಮ್ಗೆ ಇವಾಗ ಉಪಯೋಗ ಬರ್ತಿದೆ ಅಂತ ಹೇಳ್ಬಿಟ್ಟು ದುಡ್ಡನ್ನ ರಾಮ್ ಸ್ವಲ್ಪ ದಿನಸಿ ತರಕ್ಕೆ ಅಂತ ಹೇಳ್ಬಿಟ್ಟು ಟೌನ್ಗೆ ಹೋಗ್ತಾಳೆ. ಮಿಕ್ಕಿ ದುಡ್ಡನ್ನ ಒಳಗಡೆ ಇಡು ಅಂತ ಪ್ರೇಮ ಕೊಡ್ತಾರೆ. ಇನ್ನೊಂದು ಕಡೆ ಕಾವ್ಯ ಫ್ರೆಂಡ್ ಸೌಜನ್ಯಗೆ ಟ್ಯಾಂಕ್ಸ್ ಹೇಳ್ತಿರ್ತಾರೆ. ತುಂಬ ಟ್ಯಾಂಕ್ಸ್ ಸೌಜನ್ಯ, ನನ್ನ ಕೈ ಔಷಧಿ ಹಚ್ಚಿದ್ಕೆ. ಏನೋ ಔಷಧಿನ ನಾನು ಹಚ್ಚಿಲ್ಲಪ್ಪ, ಸುಳ್ಳೇ ಬೇಡ, ನಿಜವಾಗ್ಲೂ ನಾನು ಹಚ್ಚಿಲ್ಲ ಅಂತ ಹೇಳ್ತಾರೆ. ಆಗ ಸೌಜನ್ಯ ಆ ಪ್ಲಮ್ಮಿಂಗ್ ಅವ್ರನ್ನ ನೆನ್ಕೋತಾರೆ. ಅದು ನಾನಲ್ಲ, ಒಬ್ಬ ಪ್ಲಮ್ಮಿಂಗ್ ಅವ್ರನ್ನ ಬಂದಿದ್ದ ಹುಡುಗ, ಹಾಗಾಗಿ ಅವ್ನು ಮೋಸ್ಟ್ಲಿ ನಿನ್ನ ಕೈಗೆ ಹಚ್ಚಿರ್ಬೋದು ಅಂತ ಹೇಳ್ತಾರೆ. ಅವನ್ಯಾಕೆ ನನಗೆ ಹಚ್ತಾನೆ, ಏನೂ ಗೊತ್ತಿಲ್ಲಪ್ಪ, ಅವ್ನು ಒಟ್ಟಿನಲ್ಲಿ ಒಳಗಡೆ ಬಂದಿದ್ದ, ನಾನು ಕೂಗ್ದಾಗ ಅವನಿಗೆ ಭಯ ಪಟ್ಕೊಂಡು ಹೊರಟೋದ ಅಂತ ಹೇಳ್ತಾರೆ. ಆದರೆ ನಾನು ಹಚ್ಚಿಲ್ಲ. ಹೌದಾ, ಸರಿ ಆಯಿತು, ಇದೆಲ್ಲ ರಾಯರು ಕೃಪೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಅಯ್ಯೋ ಮಹಾದೇವನ ಹೆಸರು ಹೇಳಬೇಡ ಸೌಜನ್ಯ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ನೀನು ಹೇಗೆ ರಾಯರು ಅಂತ ಹೇಳ್ತೀಯೋ ಹಾಗಾಗಿ ನಾನು ಮಹಾದೇವ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡು, ಆದರೂ ರಾಯರು ಕೃಪೆ ನಮ್ಮ ಮೇಲಿದೆ ಅಂತ ಅನಿಸುತ್ತೆ ಅಂತಾರೆ. ಇನ್ನೊಂದು ಕಡೆ ಅದನ್ನೆಲ್ಲ ಮಹಾದೇವ ಕಿಟಕಿಯಲ್ಲಿ ಹಾಗೆ ನೋಡ್ತಿರ್ತಾರೆ. ಮಹಾದೇವ್, ರಾಯರಲ್ಲ ನಾನು, ನಿನ್ನ ಗಂಡ, ಪ್ರತಿ ಕ್ಷಣ ಪ್ರತಿ ಹೆಜ್ಜೆನೂ ಕೂಡ ಜೊತೆಯಾಗಿ ನಿಂತು ಕಾಪಾಡ್ತಾ ಇದ್ದೀನಿ ಕಾವ್ಯ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಮ್ ತಿನಿಸಿ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಟೌನ್ಗೆ ಬಂದಿರ್ತಾರೆ. ಇನ್ನೊಂದು ಕಡೆ ಬೈ ಒನ್ ಗೆಟ್ ಟು ಅಂತ ಆಫರ್ ಹಾಕಿರ್ತಾರೆ. ಅವನು ನನ್ನ ಹೆಂಡತಿಗೆ ಒಂದೇ ಸೀರೆ ಉಟ್ಕೋತಿದ್ದಾಳಲ್ಲ, ಹೇಗಾದರೂ ಮಾಡಿ ಸೀರೆ ತೊಗೋಬೇಕು ಅಂತ ಹೇಳಿ ಆ ಕಡೆಗೂ ನೋಡ್ತಾನೆ, ಈ ಕಡೆ ದಿನಸಿ ಅಂಗಡಿಗೂ ನೋಡ್ತಾನೆ. ದುಡ್ಡು ಮಾತ್ರ ಇರೋದು ಇಷ್ಟೇ ಅಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ, ದಿನಸಿ ತೊಗೊಬರ್ತೀನಿ ಅಂತ ಬೇರೆ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಏನು ಮಾಡೋದು, ಅವಳಿಗೆ ಸೀರೆ ತೊಗೊಳ್ಳೋಣ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಕನ್ಫ್ಯೂಸಲ್ಲಿ ನಿಂತಿದೆ. ಸೀರೆನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೀರೆ ತೊಗೊಳಕ್ಕೆ ಅಂತ ಹೋಗ್ತಾಳೆ. ಆಗ ಸರ್ ಏನು ಬೇಕು ಅಂತ ಕೇಳ್ತಾರೆ. ಸರ್ ಸೀರೆ ಬೇಕಿತ್ತು, ಅಲ್ಲಿ ಹೊರಗಡೆ ಆಫರ್ ಹಾಕಿದ್ದೀರಾ ಬೈ ಒನ್ ಗೆಟ್ ಟು ಅಂತ ಹೇಳ್ತಾರೆ. ಹೌದು ಸರ್, ನೋಡಿ ಇವೆಲ್ಲ ಇದೇನೆ ತೊಗೊಳ್ಳಿ ಅಂತ ಹೇಳ್ತಾರೆ. ಹೌದಾ ಸರಿ ಅಂತ ಹೇಳ್ಬಿಟ್ಟು ಸೆಲೆಕ್ಷನ್ ಮಾಡ್ತಾ ಇರ್ತಾಳೆ. ಹೌದು ನಿಮ್ಮ ಹೆಂಡ್ತಿಗೆ ಅಂತ ಕೇಳಿದಾಗ ಹೌದು ನನ್ನ ಹೆಂಡ್ತಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ತೊಗೊಂಡು ಬರ್ತಾಳೆ. ಇನ್ನೊಂದು ಕಡೆ ಪ್ರೇಮಂಗೆ ಮಹಾದೇವ ಕಾಲ್ ಮಾಡಿರ್ತಾರೆ. ಹಿಂಗೆಲ್ಲ ಆಯಿತು, ಇವಾಗ ಏನು ಮಾಡೋದು ಗೊತ್ತಾಗ್ತಿಲ್ಲ, ನಿನ್ನ ತಂಗಿನ ಹೇಗೆ ಬೋಳಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಅಯ್ಯೋ ದೇವ್ರೆ, ಅದಕ್ಕೆಲ್ಲ ಇಷ್ಟೊಂದು ಯಾಕೆ ಸಂಕಟ ಪಡ್ತಿದೀಯಾ ಮಹಾದೇವ, ನೀವು ನನ್ನ ತಂಗಿನ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ನನಗೆ ಮಾತು ಕೊಟ್ಟಿದ್ದೆ ಅಂಥದ್ರಲ್ಲಿ ಎಷ್ಟು ದೊಡ್ಡ ವಿಷಯನ. ಆ ಗೇಟ್ ವಾಚ್ಮ್ಯಾನ್ ಹೋದ್ರೇನು, ಅವ್ನು ಮದುವೆಗೆ ಹೋದರೆ ಅವ್ನ ಪಾಡಿಗೆ ನೀವು ಹೋಗಿ ನಾನು ಹೇಗೆ ಹೋಗೋಕ್ಕಾಗುತ್ತೆ, ನನ್ನೆಲ್ಲ ನೋಡಿದಾರಲ್ಲ. ಆಯಿತು, ನೀವು ಆ ಗೆಟಪಲ್ಲಿ ಹೋಗ್ಬಿಡಿ, ಬೇರೆ ಗೆಟಪಲ್ಲಿ ಹೋಗಿ ಅಲ್ಲಿಗೆ ಅಂತ ಹೇಳ್ತಾರೆ. ಅಯ್ಯೋ ಎಂಥ ಐಡಿಯಾ ಕೊಟ್ರಿ, ನೀವು ಸೂಪರಾಗಿದ್ದೀರಾ, ನೀವು ಎಲ್ಲೋ ಮ್ಯೂಸಿಯಮಲ್ಲಿ ಇರಬೇಕಿತ್ತು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಗೇಟ್ ವಾಚ್ಮನ್ನ ಬೇಡ, ಇಲ್ಲ ರಜಾ ಕೊಡಲ್ಲ ನಾವು ಅಂತ, ನಿನ್ನ ಬದಲು ಯಾರು ಮಾಡ್ತಾರೆ ಅಂತ ಓನರ್ ಬೈತಿರ್ತಾರೆ. ದಯವಿಟ್ಟು ನನ್ನ ಮೊಮ್ಮಗಳು ಮದುವೆ ರಜಾ ಕೊಡಿ ಅಂತ ಅವ್ನು ಕೇಳ್ಕೊತಿರ್ತಾರೆ. ಆಗ ಕಾವ್ಯನೂ ಕೂಡ ಹೌದು ಸರ್, ಪಾಪ ಅವ್ರ ಮೊಮ್ಮಗಳು ಮದುವೆ ಅಂತ ಕೊಟ್ಬಿಡಿ ಅಂತ ಹೇಳ್ತಾರೆ. ಅಯ್ಯೋ ದೇವ್ರೆ, ಇವ್ರನ್ನ ಬಿಟ್ಟರೆ ಬೇರೆ ಡ್ಯೂಟಿ ಮಾಡೋಕ್ಕೆ ಯಾರಮ್ಮ ಇದ್ದಾರೆ ಇಲ್ಲಿ ಅಂತ ಕೇಳ್ತಾರೆ. ಆಗ ಮಹಾದೇವ, ನಾನಿದ್ದೀವಿ, ನಾನು ಅವನ ಬದಲಿಗೆ ಡ್ಯೂಟಿನ ಮಾಡ್ತೀನಿ ಅಂತ ಹೇಳ್ತಾರೆ. ಹೇ ಯಾರಯ್ಯ ನೀನು ಅಂತ ಹೇಳ್ತಾರೆ. ನಾನು ಇವನ ಫ್ರೆಂಡು, ಇವನು ಹಳೆ
ಕುಚುಕು ನಾನು ಅಂತ ಹೇಳ್ತಾರೆ. ಏನ್ಲ ರಂಗಣ್ಣ ನಿನಗೆ ಗೊತ್ತಾಗ್ತಿಲ್ವಾ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬರ್ತಾರೆ. ಆದರೆ ಕಾವ್ಯಂಗೆ ಅವ್ನು ನೋಡಿ ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಲ್ಲ ನಾನು, ಎಲ್ಲಿ ಕೇಳಿದ್ದೀನಿ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಅವಳಿಗೆ ಸ್ವಲ್ಪ ಡೌಟ್ ಬರುತ್ತೆ. ಏನು ರಂಗಣ್ಣ ನಾನು ನೀನು ಚಿಕ್ಕ ವಯಸ್ಸಿನ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಇದ್ವಿ, ಈಗ ಒಂದು ಮಾತು ಹೇಳ್ಬಾರ್ದ್ವಾ, ಹೇಳ್ದಲ್ಲ ನನ್ನ ಮೊಮ್ಮಗಳು ಮದುವೆ ಅಂತ, ಅದಕ್ಕೆ ಏನಾದರೂ ಸಹಾಯಕ್ಕೆ ಬೇಕೇನೋ ಅಂತ ನಿನ್ನ ಕೆಲಸ ಮಾಡತ್ರಕ್ಕೆ ಬಂದೆ ಅಂತ ಹೇಳ್ತಾರೆ. ಆದರೆ ಗೇಟ್ ವಾಚ್ಮನ್ಗೆ ಸ್ವಲ್ಪ ಡೌಟು, ನೀನಾ ಯಾರು ನೀನು ನನಗೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಅಯ್ಯೋ ರಾಮ ಇದೇನು ಹಿಂಗಂದ್ಬಿಟ್ಟೆ, ನಾನು ಯಾರು ಅಂತ ನಿನಗೆ ಗೊತ್ತಾಗ್ತಿಲ್ವಾ, ಬಾಯ್ಲಿ ಈ ಕಡೆಗೆ ಸ್ವಲ್ಪ ಅಂತ ಹೇಳ್ತಿರು. ಅಯ್ಯೋ ತಾತ ನಾನು ಪ್ಲಮ್ಮಿಂಗ್ ಮೊಮ್ಮಗ ಆಯಿತಾ, ಸ್ವಲ್ಪ ನನ್ನ ಹೆಂಡ್ತಿನ ಹತ್ರದಿಂದ ನೋಡೋಕ್ಕೆ ಅವಕಾಶ ಮಾಡಿಕೊಡು, ನೀನು ಹೋಗ್ಬಿಟ್ಟು ಬರೋಗು, ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಸಿಕ್ಕಾಕೊಂಡ್ರೆ ಏನು ಸಿಕ್ಕಾಕೊಳ್ಳಲ್ಲ, ಹೋಗು ತಾತ ನೀನು ಅಂತ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಒಪ್ಕೋತಾರೆ. ಆಯಿತು ನನ್ನ ಫ್ರೆಂಡ್ ಇವನು ಇಲ್ಲೇ ಕೆಲಸ ಮಾಡ್ತಾನೆ ನಾನು ಬರೋವರೆಗೂ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇನ್ನೊಂದು ಕಡೆ ಕಾವ್ಯ ಹಾಗೆ ನೋಡ್ಕೊಂಡು ಬರ್ತಿರ್ಬೇಕಾರೆ ಹೋಗಿ ಹಿಡಿದ್ಬಿಡ್ತಿರ್ತಾಳೆ. ಆಗ ಮಹಾದೇವ ಹೋಗ್ಬಿಟ್ಟು ಜೋರಾಗಿ ಇಟ್ಕೊತಾರೆ. ಏನವ್ವ ನಿನಗೆ ಗೊತ್ತಾಗಲ್ವಾ, ಎಡಕ್ಕೆ ಬಿದ್ದರೆ ಏಟಾಕಲ್ವಾ, ನಿಧಾನಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ರು. ಆದರೂ ಕೂಡ ಸ್ವಲ್ಪ ಡೌಟು ಕಾವ್ಯಂಗೆ, ಎಲ್ಲೋ ನೋಡಿದ್ದೀನಲ್ಲ, ಎಲ್ಲೋ ಇವ್ರನ್ನ ಸ್ಪರ್ಶ ಆದಾಗ ಗೊತ್ತಾಗುತ್ತಲ್ಲ, ಹಾಗಾಗಿ ಆಗ ಏನೂ ಇಲ್ಲ ಅಂತ ಒಳಗಡೆ ಹೊರಟೋಗ್ತಾಳೆ. ಆ ಗೇಟ್ ವಾಚ್ಮನ್ನು ಹುಷಾರು ಕಣಪ್ಪ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇನ್ನೊಂದು ಕಡೆ ರಾಮ್ ಮನೆಗೆ ಬ್ಯಾಗ್ ತೊಗೊಂಡು ಬರ್ತಾಳೆ. ಪ್ರೇಮ ಕಾಯ್ತಿರ್ತಾಳೆ. ದಿನಸಿ ತಂದೇನೋ ಕೊಡು ಅಂತ ಕೇಳ್ತಾರೆ. ದಿನಸಿ ಎಲ್ಲೋ, ಏನೋ ಇದು ಅಂತ ಹೇಳ್ಬಿಟ್ಟು ತೆಗ್ದು ನೋಡ್ತಾಳೆ. ನೋಡಿದ್ರೆ ಸೀರೆ ಬಾಕ್ಸು. ಏನೋ ಇದು ಬಾಕ್ಸು, ಸೀರೆ ತೊಗೊಬಂದಿದ್ಯಲ್ಲ, ಯಾಕೆ ತಂದಿದ್ಯಾ ಇದನ್ನು ಅಂತ ಕೇಳ್ತಾರೆ. ಅದು ಪ್ರೇಮ ಅಲ್ಲಿ ದಿನಸಿ ತರಕ್ಕೆ ಹೋಗ್ತಿದ್ದ, ಬೈ ಒನ್ ಗೆಟ್ ಟು ಅಂತ ಆಫರ್ ಇತ್ತಾ, ಅದಕ್ಕೆ ತೊಗೊಬಂದೆ. ನೀನು ಯಾರೋ ತೊಗೊಬರೋಕೆ ಹೇಳಿದ್ದು, ನೀನು ಏನು ಬಟ್ಟೆ ಇರಲಿಲ್ವಲ್ಲ, ಹಾಗಾಗಿ ಒಂದೇ ಬಟ್ಟೆ ಹಾಕೋತಿದ್ದಲ್ಲ, ಅದಕ್ಕೆ ಅಯ್ಯೋ ನಾನು ಬಟ್ಟೆ ಹಾಕೊಂಡ್ರು ಹಾಕೊಟ್ಟಿದ್ದೆ, ಅದೇನೋ ಅಂದರೆ ಉಣ್ಣಕ್ಕಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಅಂತಾರಲ್ಲ ಆ ರೀತಿ ಆಯಿತು. ನೀನು ಯಾರೋ ತೊಗೊಬರೋಕೆ ಹೇಳಿದ್ದು, ಅದು ಒಂದು ದಿವಸದ ರೇಷನ್ ಅಕ್ಕಿ ಅಲ್ಲ ಕಣೋ, 1 ತಿಂಗಳು ರೇಷನ್ ಅಕ್ಕಿ, ನೀನು ಯಾರೋ ತೊಗೊಬರೋಕೆ ಹೇಳಿದ್ದು ಅಂತ ಹೇಳ್ತಾರೆ. ನಿಂಗೇನು ಅಷ್ಟು ಬುದ್ಧಿ ಗೊತ್ತಾಗಲಿಲ್ವನೋ ನಾನೇನು ಅಂತ ಹೇಳ್ತಾರೆ. ಆಗ ರಾಮ್, ನಾನೇನು ಒಂದು ದಿವಸ ಒನ್ ಟೈಮ್ ಊಟ ಮಾಡ್ದಲೇ ಮಲ್ಕೊಂಡ್ರು ಪರವಾಗಿಲ್ಲ, ನನ್ನ ಹೆಂಡತಿ ಚೆನ್ನಾಗಿರಲಿ ಅಂತ ನಾನು ತಗೊಬಂದಿದ್ದೀನಿ. ಅಯ್ಯೋ ಏನು ಚೆನ್ನಾಗಿರೋದು, ಕೇಳ್ದಲೆ ಯಾಕೆ ತಂದೆ ರಾಮ್ ನೀನು, ಇವಾಗ ಊಟಕ್ಕೆ ಏನೋ ಮಾಡೋದು, ಹಸ್ಕೊಂಡಿರುತ್ತನೋ ಅಂತ ಹೇಳ್ತಾರೆ. ಹೇಳಿದ್ನಲ್ಲ ಪರವಾಗಿಲ್ಲ, ನಾನು ಒಂದು ದಿನ ಹಸ್ಕೊಂಡಿದ್ರು ಪರವಾಗಿಲ್ಲ, ನನ್ನ ಹೆಂಡತಿ ಚೆನ್ನಾಗಿರಬೇಕು, ಅದನ್ನು ಬಿಟ್ಟು ನೀನು ತಿಂಗಳು ಪೂರ್ತಿ ಇದೊಂದೇ ಸೀರೆ ಹಾಕೋತೀಯಾ ಅಂತ ಹೇಳ್ತಾರೆ. ಅಯ್ಯೋ ರಾಮ್ ನಿನಗಂತೂ ಹೇಳೋಕ್ಕಾಗಲ್ಲ ಕಣಪ್ಪ ನನಗೆ ಅಂತ ಹೇಳ್ತಾರೆ. ಹೌದು ನಾನು ಆಗಲೇ ನಿಂಗೆ ಮಿಕ್ಕಿದ ದುಡ್ಡು ಕೊಟ್ಟಿದ್ದಲ್ಲ, ಹೋಗ್ಬಿಟ್ಟು ತೊಗೊಂಬರೋಗು ಅಂತ ರಾಮ್ ಹೇಳ್ತಾರೆ. ಏನು ದುಡ್ಡಾ? ಹಾಂ ಹೌದು, ನಾನು ನಿಂಗೆ ಆಗಲೇ ಮಿಕ್ಕಿರೋದು ಕೊಟ್ಟನಲ್ಲ, ಇಟ್ಟಿರು ಅಂತ ಹೇಳ್ಬಿಟ್ಟು ಆ ದುಡ್ಡಲ್ಲಿ ತೊಗೊಬರೋ, ಇಬ್ಬರು ಹೋಗಿ ದಿನಸಿ ತೊಗೊಂಬಂದ್ಬಿಡೋಣ ಅಂತ ಹೇಳ್ತಾರೆ. ಯಾಕೆ ಮುಖ ಮುಚ್ಕೋತಿದ್ಯಾ, ಹೋಗು ತೊಗೊಂಬರೋಗು ಅಂತ ರಾಮ್ ಕೇಳ್ತಾ ಇರ್ತಾರೆ. ಆಗ ಅದು ರಾಮ್ ದುಡ್ಡು, ಹೌದು ದುಡ್ಡಕ್ಕಂತ ಹೋಗು ತೊಗೊಂಬರೋಗು ಅಂತ ಹೇಳ್ಬಿಟ್ಟು ಅವಳು ಕೂಡ ಒಂದು ಬ್ಯಾಗ್ನ ತೊಗೊಂಬರ್ತಾಳೆ. ಕೊಡೆ ದುಡ್ಡನ್ನ ಅಂತ ಕೇಳಿದಾಗ ಒಂದು ಬ್ಯಾಗ್ ಏನೇ ಇದು ಅಂತ ಹೇಳಿ, ಶರ್ಟ್ ಯಾಕೆ ತಗೊಬಂದೆ, ನೀನು ಯಾಕೆ ಶರ್ಟ್ ತಗೊಬಂದಿದ್ಯಾ ಅಂತ ಹೇಳ್ತಾರೆ. ನೀನು ಹೆಂಗೆ ಮಾಡ್ದೋ ಅದೇ ರೀತಿ ನಾನು ಅದೇ ರೀತಿಯೇ ಮಾಡ್ದೆ ರಾಮ್ ಅಂತ ಹೇಳ್ತಾರೆ. ಅಯ್ಯೋ ನೀನು ನನಗೆ ಇಷ್ಟೊತ್ತರೆಗೂ ವೇದವಾಕ್ಯ ಹೇಳ್ಬಿಟ್ಟು ನೀನು ಇವಾಗ ನನಗೆ ಕೊಡ್ತಾ ಇದೆಯಾ, ಏನು ಅಂದ್ಕೊಂಬಿಟ್ಟಿದ್ಯಾ, ನೀನು ಯಾರೇ ಥರ ಕೇಳಿದ್ದು, ನೀನು ಕೂಡ ಬಟ್ಟೆ ಇರಲಿಲ್ವಲ್ಲ ಅದಕ್ಕೋಸ್ಕರ ನಾನು ತೊಗೊಬಂದೆ ರಾಮ್, ನೀನು ಯಾವಾಗಲೂ ಒಂದೇ ಶರ್ಟ್ ಹಾಕೋತಿದ್ದಲ್ಲ, ಹೌದಾ ನಾನು ನೀನು ತೊಗೊಬರೋಕೆ ಹೇಳಿದ್ನಾ, ನನ್ನ ಗಂಡಸು ಕಣೆ, ನನ್ನ ಹೆಂಗಾರ ನಡೀತದೆ, ನೀನು ಯಾಕೆ ತೊಗೊಬರೋಕೆ ಹೇಳಿದ್ದೆ, ಅದು ರಾಮ್ ಸಾರಿ ಆಯಿತಾ, ನೀನು ಯಾವಾಗಲೂ ಒಂದೇ ಬಟ್ಟೆ ಹಾಕೋತಿದ್ದಲ್ಲ ಅದಕ್ಕೆ ತಂದೆ ಅಂತ ಹೇಳ್ಬಿಟ್ಟು ಇಬ್ಬರು ಜೋರಾಗಿ ನಕ್ಬಿಡ್ತಾರೆ.